ಜೂನ್ 5ನೇ ತಾರೀಕು ರಿಸಲ್ಟ್ ಏನ್ ಬರಲಿದೆ, ಇದು ಬರೀ ಮಾಲೆ ಅಲ್ಲ, ವಿಜಯದ ಮಾಲೆ ಆಗಲಿ ಅನ್ನೋದು ನನ್ನ ಹಾರೈಕೆ, ನಮ್ಮೆಲ್ಲರ ಹಾರೈಕೆ. ಹಾಗಾಗಿ ಶುಭ ಶುಕ್ರವಾರದಂದು 26ನೇ ತಾರೀಕಿನಂದು ದಯವಿಟ್ಟು ಹೋಗಿ ಮತವನ್ನ ಚಲಾವಣೆ ಮಾಡಿ ಒಬ್ಬ ಸಹೃದಯ ವ್ಯಕ್ತಿಗೆ, ಕರ್ನಾಟಕದ ಗಟ್ಟಿ ಶಕ್ತಿಗೆ ನಾವು ಬಲಪಡಿಸೋಣ. ವೋಟ್ ಮಾಡೋ ಮೂಲಕ, ಮತವನ್ನ ಹಾಕೋ ಮೂಲಕ ಕುಮಾರಣ್ಣ ಅವರನ್ನ ಗೆಲ್ಲಿಸೋಣ. ಅಂತಿಂತ ಗೆಲುವಲ್ಲ, ಜಯಬೇರಿ ಬಾರಿಸಬೇಕು ಕುಮಾರಣ್ಣ ಅವರು. ಕೇಂದ್ರದಲ್ಲಿ ಕೃಷಿ ಸಚಿವರು ಆಗಬೇಕು, ರಸಗೊಬ್ಬರ ಸಚಿವರಾಗಬೇಕು ಅನ್ನೋದು ಕಳಕಳಿಯ ಮನವಿ. ಮಂಡ್ಯ ಜನರು ನಿರಾಸೆ ಮಾಡೋದಿಲ್ಲ ಖಂಡಿತವಾಗ್ಲೂ ಕುಮಾರಣ್ಣ ಅವರಿಗೆ ಅಂತ ನಮ್ಗೆ ತಿಳಿದಿದೆ. ಆದ್ರೂ ಕೊನೆ ಕ್ಷಣದಲ್ಲಿ ಅದು ಇದು ಅಂತ ಹೇಳಿ ಆಮಿಷ ಒಡ್ಡಿದ್ರೆ ದಯವಿಟ್ಟು ಬಣ್ಣ ಬಣ್ಣದ ಮಾತುಗಳಿಗೆ ಬಯಲಾಗದಿರಿ. ಕುಮಾರಣ್ಣ ಅವರಿಗೆ ಓಟನ್ನ ಕೊಡೋದನ್ನ ಮರೆಯದಿರಿ. ಇಲ್ಲಿ ದರ್ಶನ್ ಅನ್ನೋರೊಬ್ರು ಕುಮಾರಣ್ಣ ಅವರಿಗೆ ಚುನಾವಣಾ ವೆಚ್ಚವನ್ನ ನೀಡಬೇಕು ಅಂತ ಬಂದಿದ್ರು 5,000 ರೂಪಾಯಿಗಳನ್ನ. ನಾಲ್ಮೆಯ ಮತ ಬಾಂಧವರೇ, ಯಾವುದೇ ಬಣ್ಣದ ಬೆಣ್ಣೆಯ ಮಾತುಗಳಿಗೆ ಮರಳಾಗದೆ, ಆಸೆ ಆಮಿಷಕ್ಕೆ ಬಲಿಯಾಗದೆ, ಸುಳ್ಳಿನ ಭರವಸೆಗೆ ಬೆಲೆ ಕೊಡದೆ ಮಾಲೆಯನ್ನ ಹಾಕೋ ಮೂಲಕ ಬಹುಶಃ ಜೂನ್ 5ನೇ ತಾರೀಕು ರಿಸಲ್ಟ್ ಏನ್ ಬರಲಿದೆ, ಇದು ಬರೀ ಮಾಲೆ ಅಲ್ಲ, ವಿಜಯದ ಮಾಲೆ ಆಗಲಿ ಅನ್ನೋದು ನನ್ನ ಹಾರೈಕೆ, ನಮ್ಮೆಲ್ಲರ ಹಾರೈಕೆ. ಹಾಗಾಗಿ ಶುಭ ಶುಕ್ರವಾರದಂದು 26ನೇ ತಾರೀಕಿನಂದು ದಯವಿಟ್ಟು ಹೋಗಿ ಮತವನ್ನ ಚಲಾವಣೆ ಮಾಡಿ ಒಬ್ಬ ಸಹೃದಯ ವ್ಯಕ್ತಿಗೆ, ಕರ್ನಾಟಕದ ಗಟ್ಟಿ ಶಕ್ತಿಗೆ ನಾವು ಬಲಪಡಿಸೋಣ. ವೋಟ್ ಮಾಡೋ ಮೂಲಕ, ಮತವನ್ನ ಹಾಕೋ ಮೂಲಕ ಕುಮಾರಣ್ಣ ಅವರನ್ನ ಗೆಲ್ಲಿಸೋಣ. ಅಂತಿಂತ ಗೆಲುವಲ್ಲ, ಜಯಬೇರಿ ಬಾರಿಸಬೇಕು ಕುಮಾರಣ್ಣ ಅವರು. ಕೇಂದ್ರದಲ್ಲಿ ಕೃಷಿ ಸಚಿವರು ಆಗಬೇಕು, ರಸಗೊಬ್ಬರ ಸಚಿವರಾಗಬೇಕು ಅನ್ನೋದು ಕಳಕಳಿಯ ಮನವಿ. ಮಂಡ್ಯ ಜನರು ನಿರಾಸೆ ಮಾಡೋದಿಲ್ಲ ಖಂಡಿತವಾಗ್ಲೂ ಕುಮಾರಣ್ಣ ಅವರಿಗೆ ಅಂತ ನಮ್ಗೆ ತಿಳಿದಿದೆ. ಆದ್ರೂ ಕೊನೆ ಕ್ಷಣದಲ್ಲಿ ಅದು ಇದು ಅಂತ ಹೇಳಿ ಆಮಿಷ ಒಡ್ಡಿದ್ರೆ ದಯವಿಟ್ಟು ಬಣ್ಣ ಬಣ್ಣದ ಮಾತುಗಳಿಗೆ ಬಯಲಾಗದಿರಿ. ಕುಮಾರಣ್ಣ ಅವರಿಗೆ ಓಟನ್ನ ಕೊಡೋದನ್ನ ಮರೆಯದಿರಿ. ಇಲ್ಲಿ ದರ್ಶನ್ ಅನ್ನೋರೊಬ್ರು ಕುಮಾರಣ್ಣ ಅವರಿಗೆ ಚುನಾವಣಾ ವೆಚ್ಚವನ್ನ ನೀಡಬೇಕು ಅಂತ ಬಂದಿದ್ರು 5,000 ರೂಪಾಯಿಗಳನ್ನ. ನಾಲ್ಮೆಯ ಮತ ಬಾಂಧವರೇ, ಯಾವುದೇ ಬಣ್ಣದ ಬೆಣ್ಣೆಯ ಮಾತುಗಳಿಗೆ ಮರಳಾಗದೆ, ಆಸೆ ಆಮಿಷಕ್ಕೆ ಬಲಿಯಾಗದೆ, ಸುಳ್ಳಿನ ಭರವಸೆಗೆ ಬೆಲೆ ಕೊಡದೆ